ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थम् उपास्महे. नौमिन्याय सुधादिकृर्जय मुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि. वन्दे हंसवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान्. तव संकीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिरम्. विद्यार्थिवत्सलं वन्दे महामहिमसद्गुरुं आपादमौलिपर्यन्तं. गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. श्रीगुरुभ्यो नमो नमः. हरि ओम्. ದೇವರ ಗುರುಗಳ ಅಪಾರವಾದ ಕರುಣೆ ಹಾಗೂ ಅನುಗ್ರಹದಿಂದ ನಿರಂತರವಾಗಿ ನಡೆಯುತ್ತಾ ಇರುವಂತಹ ಶ್ರೀಮನ್ ಮಹಾಭಾರತದ ಉಪನ್ಯಾಸ, ಅದೇ ದೇವರ ಗುರುಗಳ ಅನುಗ್ರಹದಿಂದ ಪುನಃ ಒಂದು ತಿಂಗಳು ತರುವಾಯ ಹಿಂದಿನಿಂದ ಪ್ರಾರಂಭವನ್ನು ಮಾಡ್ತಾ ಇದೆ. ಇವತ್ತಿನ ದಿನ ಶ್ರೀನಿವಾಸ ಪದ್ಮಾವತಿಯನ್ನು ವಿವಾಹವನ್ನು ಮಾಡಿಕೊಂಡಂತಹ ಪರಮ ಮಂಗಳಮಯವಾದ ದಿನ. ನಮ್ಮ ನಿಮ್ಮೆಲ್ಲರ ಕುಲದ ಹೆದ್ದೈವ ಆ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ನಾವು ಪ್ರತಿ ಬಾರಿಯೂ ಕೇಳಿದ್ದೇವೆ. ವಿಶೇಷವಾಗಿ ಇವತ್ತು ಚಿಂತನೆಯನ್ನು ಮಾಡಿ ದಿವ್ಯವಾದ ಮಂಗಳವನ್ನು ಪಡೆಯುತ್ತಾ ಒಂದು ಉತ್ತಮವಾದ ಸತ್ಕಾರ್ಯದೊಳಗೆ ಹೆಜ್ಜೆ ಇಡುವುದಕ್ಕಾಗಿ ಇವತ್ತಿನ ದಿನ ಶ್ರೀಮನ್ ಮಹಾಭಾರತವನ್ನು ಮತ್ತೆ ಪ್ರಾರಂಭವನ್ನು ಮಾಡೋಣ. ನಿರ್ವಿಘ್ನವಾಗಿ ನಡೆಯಲಿ, ಅತ್ಯಂತ ಯಶಸ್ವಿಯಾಗಿ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ತರಹದ ಪಾಪಗಳು ಪರಿಹಾರವಾಗಿ ಸರ್ವತೋಮುಖವಾದ ಮಂಗಳಗಳಾಗಲಿ ಎಂಬುದಾಗಿ ಅಪೇಕ್ಷೆಯನ್ನು ಇಟ್ಟುಕೊಳ್ತಾ, ವೇದವ್ಯಾಸ ದೇವರ, ಶ್ರೀಕೃಷ್ಣ ಪರಮಾತ್ಮ, ರುಕ್ಮಿಣಿ, ಸತ್ಯಭಾಮೆ, ಭೀಮಸೇನ ದೇವರು, ಅರ್ಜುನಾದಿಗಳು, ಪೂರ್ವ ಋಷಿಗಳು, ಮುನಿಗಳು, ತೀರ್ಥ ಕ್ಷೇತ್ರಗಳು ಎಲ್ಲದರ ಸ್ಮರಣೆಯೊಂದಿಗೆ ಬರುವ ಆಖ್ಯಾನಗಳು, ಉಪಾಖ್ಯಾನಗಳು, ಇವೆಲ್ಲಗಳ ಪ್ರತಿಪಾದ್ಯರಾದ ಮಹಾ ವ್ಯಕ್ತಿಗಳ ದಿವ್ಯವಾದ ಅನುಗ್ರಹವನ್ನು ಅಪೇಕ್ಷಿಸ್ತಾ ಪ್ರಾರಂಭವನ್ನು ಮಾಡೋಣ. ಕಳೆದ ಬಾರಿ ನಲ ಉಪಾಖ್ಯಾನ ನಡೀತಾ ಇತ್ತು. ಕೊನೆಯ ಹಂತಕ್ಕೆ ಬಂದು ತಲುಪಿತ್ತು. ನಲ ಮಹಾರಾಜ
ಇವನೇ ನಲಮಹಾರಾಜನ ಎಂದು ತಿಳಿಯುವುದಕ್ಕಾಗಿ ದಮಯಂತಿ ನಾನಾ ತರಹದ ಪ್ರಯತ್ನವನ್ನು ಮಾಡ್ತಾಳೆ. ಅವಳಿಗೆ ಬಂದ ಸಂಶಯವೇನು ಅಂತಂದರೆ, ಒಂದು ದಿನದೊಳಗೆ 10,000 ಕಿಲೋಮೀಟರ್ ವೇಗದಿಂದ ಬಂದಿದ್ದಾನೆ ಅಂದಮೇಲೆ ಇವನು ನಲ ಇರಬೇಕು. ಯಾಕೆ ಈ ತರಹದ ಅಶ್ವವಿದ್ಯೆ ನಲನಿಗೆ ಬಿಟ್ಟು ಇನ್ಯಾರಿಗೂ ಬರುವುದಿಲ್ಲ. ಅದರ ಮೇಲೆ ಒಂದೊಂದು ಹೆಜ್ಜೆಯನ್ನು ದಮಯಂತಿ ತಾನು ಪರೀಕ್ಷೆಯನ್ನು ಮಾಡ್ತಾ ಹೋಗ್ತಾ ಇದ್ದಾಳೆ. ನೀರಿಡಬೇಡಿ ಅಂದಲು, ನಲ ನೀರು ತುಂಬಿದ. ಬೆಂಕಿ ಹಚ್ಚುವುದಕ್ಕೆ ಏನು ಬೇಡ, ಅಲ್ಲಿ ವ್ಯವಸ್ಥೆ ಬೇಡ ಅಂದರೆ ನಲ ಮಹಾರಾಜ ಬೆಂಕಿ ಹಚ್ಚಿದ. ಅದ್ಭುತವಾದ ಅಡಿಗೆಯನ್ನು ಆ ದಾಸಿ ತಂದು ಕೊಟ್ಟರೆ ಅದನ್ನು ನೋಡಿ ಇವನ ನಲನೇ ಅಂತ ನಿಶ್ಚಯ ಮಾಡಿಕೊಂಡು ತನ್ನ ಮಗನನ್ನು ಕೊಟ್ಟು ಕಳಿಸಿದಳು. ಆ ಮಗನನ್ನು ನೋಡಿ ಕಣ್ಣೀರು ಸುರಿಸಿದ. ಇನ್ನೂ ನಿಶ್ಚಯವಾಯಿತು ಇವನು ನಲಮಹಾರಾಜನೇ ಅಂತ ನಿಶ್ಚಯವನ್ನು ಮಾಡಿಕೊಂಡು ಸ್ವಯಂ ದಮಯಂತಿ ನಾನೇ ಪರೀಕ್ಷೆಯನ್ನು ಮಾಡಬೇಕು ಅಂತ ತಾನು ಹೋಗಿ ಅನೇಕ ಮಾತುಗಳನ್ನು ಹೇಳ್ತಾಳೆ. ಹೇಳಿದಾಗ ಧೋ 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 ಅಂತ ಕಣ್ಣೀರು ಸುರಿಸ್ತಾನೆ ನಲಮಹಾರಾಜ. ಆಗ ದಮಯಂತಿ ಕೇಳ್ತಾಳೆ, ಅಲ್ಲ ನೀನು ನಲ ಅಲ್ಲ, ಯಾಕೆ ದುಃಖ ಪಡ್ತಾ ಇದ್ದೀಯಾ? ಯಾಕೆ ಅಂತಂದರೆ ಧಾರ್ಮಿಕನಾದ ನಲಮಹಾರಾಜ ಮಾತ್ರ ಕಾಡಿನೊಳಗೆ ಹೆಂಡತಿಯನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯವಿದೆ. ಆ ತರಹದ ಕಾರ್ಯವನ್ನು ಇನ್ಯಾರೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ನೀನು ನಲ ಅಲ್ಲ ಅಂತ ಆದ್ಮೇಲೆ ನೀನು ಯಾಕೆ ಕಣ್ಣೀರಿಡ್ತೀಯ ಅಂತ ನಾನು ಪ್ರಶ್ನೆಯನ್ನು ಮಾಡಿದಾಗ ಕಣ್ಣೀರಿಡ್ತಾ ನಲಮಹಾರಾಜ ಹೇಳ್ತಾನೆ, ನಲೋಹಂ, ನಾನು ನಲಮಹಾರಾಜ ಅಂತ ಹೇಳಿದಾಗ ಆನಂದವಾಯಿತು, ಸಂತೋಷವಾಯಿತು. ಇಷ್ಟು ಕಥೆ ಆಗಿತ್ತು. ಆಗ ನಲಮಹಾರಾಜ ತನ್ನ ವೃತ್ತಾಂತವನ್ನು ಹೇಳ್ತಾನೆ. ಏನಿಲ್ಲ, ಆವಿಷ್ಟೋಹಂ ಕಲಿನ, ಕಲಿಯಿಂದ ಆವಿಷ್ಟನಾಗಿ ಈ ತರಹದ ಎಲ್ಲ ಅನರ್ಥಗಳಾಯಿತು. ಆ ಕಲಿಗೇನೆ ನೀನು ಶಾಪ ಕೊಟ್ಟದ್ದಕ್ಕಾಗಿ ನನ್ನಲ್ಲಿ ಇರುವ ಕಲಿ ಕರ್ಕೋಟಕ ನಾಗದಿಂದ ಕಚ್ಚಲ್ಪಟ್ಟವನಾಗಿ ತುಂಬ ದುಃಖಪಟ್ಟಿದ್ದಾನೆ, ಒದ್ದಾಡಿ ಹೋಗಿದ್ದಾನೆ. ಕೆಲವೇ ದಿನಗಳ ಹಿಂದೆ ಕಲಿ ನನ್ನಿಂದ ಬಿಟ್ಟು ಹೊರಗೆ ಹೋಗಿದ್ದೆ. ಹಾಗಾಗಿ ಇವತ್ತು ನಾನು ಶುದ್ಧನಾಗಿದ್ದೇನೆ. ದುಃಖಸ್ಯಾಂತನ್ನ ಚಾನೇನ ಭವಿತವ್ಯಂ ಹಿ ನೌ ಶುಭೆ. ದುಃಖ ಬಂದಿದೆ ಅಂತಂದರೆ ಆ ದುಃಖ ಇದು ಶಾಶ್ವತವಾದ ದುಃಖವಲ್ಲ, ಅದು ಅಂತ್ಯ ಕಾಣುವಂತಹದ್ದೇ ದುಃಖವಾಗಿದೆ. ಆದ್ದರಿಂದಾಗಿ ಆ ದುಃಖದ ಕೊನೆ ಭಾಗದೊಳಗೆ ನಾವು ಬಂದಿದ್ದೇವೆ, ಇನ್ನು ಮುಂದೆ ದುಃಖವಾಗುವುದಿಲ್ಲ ಅಂತ ಹೇಳಿ ನಲಮಹಾರಾಜ ತಾನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡ. ಆಗ ದಮಯಂತೀತು ತತ್ಶ್ರುತ್ವ ನಲಸ್ಯ ಪರದೇವಿದಂ. ಆ ನಲಮಹಾರಾಜನ ಎಲ್ಲ ದುಃಖವನ್ನು ಕೇಳಿದ ದಮಯಂತಿ ತಾನು ತನ್ನ ದುಃಖವನ್ನು ಹೇಳ್ತಾಳೆ. ಹೇಳ್ತಾ ಮಾತನಾಡ್ತಾ ಹೇಳ್ತಾ ಇದ್ದಾಳೆ, ನಾನು ನನ್ನ ವಾಚ ಮನಸ ಇಂದ್ರಿಯದಿಂದ ನಾನು ಯಾವ ತಪ್ಪುಗಳನ್ನು ನಾನು ಮಾಡಿಲ್ಲ ಅಂತ ಹೇಳಿ, ಏಷಮೇ ಮುಂಚದು ಪ್ರಾಣಾನ್ ಯದಿ ಪಾಪಂ ಚರಾಮ್ಯಹಂ ಯಥಾ ಚರತಿ ತಿಕ್ಮಾಂಶು ಪರಿತೋ ಭುವನಂ ಸದಾ ಅಯಂ ಚರತಿ ಲೋಕೇಸ್ಮಿನ್ ಭೂತ ಸಾಕ್ಷಿ ಸದಾಗತಿ. ನಲಮಹಾರಾಜ, ಒಂದು ಮಾತನ್ನು ತಿಳಿದುಕೋ, ಒಂದು ಮಾತನ್ನು ನಾನು ನಿನಗೆ ಸ್ಪಷ್ಟವನ್ನು ಪಡಿಸ್ತೇನೆ. ನೀನೇ ನಲಮಹಾರಾಜ ಹೌದು ಅಂತ ಗೊತ್ತಾದ ಮೇಲೂ ನಾನು ಇಷ್ಟು ಪ್ರಶ್ನೆಗಳನ್ನು ಮಾಡಿದ್ದೇನೆ, ನಿನ್ನ ಪರೀಕ್ಷೆಯನ್ನು ಮಾಡಿದ್ದೇನೆ ಅಂದಮೇಲೆ ಇದರಿಂದ ನನ್ನ ಪಾಪ ಬಂದಿದೆ ಅಂತ ಒಂದು ಕಡೆಗೆ ನಿನಗೆ ಅನಿಸ್ಬಹುದು. ಆದರೆ ನಾನು ಯಾವ ಪಾಪಗಳನ್ನು ನಾನು ಮಾಡಿಲ್ಲ. ನಾನು ಪಾಪ ಮಾಡಿದ್ದೇ ಅಂತ ಆಗಿದ್ದರೆ ಸಾಕ್ಷಿಯಾದ ಈ ಸೂರ್ಯ ನನ್ನನ್ನು ಸುಟ್ಟಾಕ. ಚಂದ್ರಮ ಸರ್ವಭೂತಾನಿ ಅಂತಶ್ಚರತಿ ಸಾಕ್ಷಿವದ್ದ. ಸ್ವಯಂ ಚಂದ್ರ ಕಣ್ಣಲ್ಲಿ ನಿಂತು ಎಲ್ಲ ಜೀವರಾಶಿಗಳ ಕರ್ಮಕ್ಕೆ ಸಾಕ್ಷಿಯಾಗಿ ತಾನು ಇರ್ತಾನೆ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಈ ಚಂದ್ರಮ ನನ್ನನ್ನು ಹೆಪ್ಪುಗಟ್ಟಿಸಿ ಹಾಕಲಿ, ನನ್ನನ್ನು ಸಂಹಾರವನ್ನು ಮಾಡಿ. ಏತೇ ದೇವಾಸ್ತ್ರಯಂ ಕೃತ್ಸ್ರಂ ತೈರೋಕ್ಯಂ ಧಾರಯಂತಿ ವೈ. ಸೂರ್ಯ ಚಂದ್ರ ಅಗ್ನಿ ಯಮ ವರುಣ ನಿವೃತ್ತಿ ರುದ್ರ ಮುಂತಾದ ಎಲ್ಲ ದೇವತೆಗಳು ಈ ಜಗತ್ತನ್ನು ಧಾರಣವನ್ನು ಮಾಡಿದ್ದಾರಲ್ಲ, ಇವರೆಲ್ಲರೂ ಧರ್ಮದ ಸಾಕ್ಷಿಯಾಗಿದ್ದಾರೆ, ಕರ್ಮದ ಸಾಕ್ಷಿಯಾಗಿದ್ದಾರೆ. ನಾನೇನಾದರೂ ಕೆಟ್ಟ ಕರ್ಮವನ್ನು ನಾನು ಮಾಡಿದ್ದರೆ ಇವರೆಲ್ಲರೂ ನನ್ನನ್ನು ಸಂಹಾರವನ್ನು ಮಾಡಿ ಅಂತ ಸಾಕಷ್ಟು ಮಾತುಗಳನ್ನು ತಾನು ಹೇಳಿ ತನ್ನ ದುಃಖವನ್ನೆಲ್ಲ ತೋಡಿಕೊಳ್ತಾಳೆ. ನನ್ನಿಂದ ಏನೂ ತಪ್ಪಾಗಿಲ್ಲ ಅಂತ ಹೇಳಿದಾಗ ಆಗ ನಹ್ಯೇಕಾನ್ನ ಶತಂ ಗಂಧ ತ್ವಮೃತಿಯನ್ನ ಪುಮಾನಿಹ. ನನಗೆ ಯಾಕೆ ಬಂತು ಅಂತಂದರೆ ಆಗ ನಾನು ಉಪಾಯವನ್ನು ಮಾಡಿದೆ ನಿನ್ನನ್ನು ಹುಡುಕುವುದಕ್ಕಾಗಿ.
ನಾಳೆಯ ದಿನವೇ ಅಂತ ಯಾಕೆ ಹೇಳಿದೆ ಅಂತಂದರೆ, ಒಂದೇ ಒಂದು ದಿನದೊಳಗೆ ಇಷ್ಟು ವೇಗದಿಂದ ನಲಮಹಾರಾಜನನ್ನು ಬಿಟ್ಟು ಬೇರೆಯವರು ಯಾರೂ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ವಿಚಾರವನ್ನು ಮಾಡಿ ನಾನು ಈ ಉಪಾಯವನ್ನು ಮಾಡಿದ್ದೇ ಹೊರತು, ಇದನ್ನು ಬಿಟ್ಟು ನಾನು ಸ್ವಯಂವರಕ್ಕೆ ಸಿದ್ಧನಾಗಿದ್ದೇನೆ ಎನ್ನುವುದು ಏನಾದರೂ ನಿನ್ನ ಮನಸ್ಸಿನಲ್ಲಿ ಬಂದಿತ್ತು ಅಂತಾಗಿದ್ದರೆ ಈ ಎಲ್ಲ ದೇವತೆಗಳು ನನ್ನನ್ನು ಸಂಹಾರವನ್ನು ಮಾಡಿ ಹಾಕಲಿ. ಇನ್ನು ಬಿಟ್ಟು ನಾನು ಕನಸಿನಿಂದಲೂ ಮನಸ್ಸಿನಿಂದಲೂ ಬೇರೆಯವರನ್ನು ನಾನು ನೋಡಿಲ್ಲ, ಕಂಡಿಲ್ಲ ಅಂತ ಇಷ್ಟು ಅನೇಕ ಮಾತುಗಳನ್ನು ಹೇಳಿದಾಗ, ತಥಾ ಭ್ರವತಿ ವಾಯೋತು ಪುಷ್ಪವೃಷ್ಟಿ ಪಪಾತ, ಆಗ ಆಕಾಶವಾಣಿ ಆಗತ್ತೆ. ನಾತ್ರ ಶಂಕಾ ತ್ವಯ ಕಾರ್ಯ ಸಂಘಚ್ಚ ಸಹಭಾರ್ಯಯ, ಹೇ ನಲ, ಯಾವ ಕಾರಣಕ್ಕೂ ಕೂಡ ದಮಯಂತಿಯ ಬಗ್ಗೆ ನೀನು ಸಂಶಯವನ್ನು ಪಡಬೇಡ. ಅವಳು ಏನು ಹೇಳ್ತಾ ಇದ್ದಾಳೆ ಅದು ಸತ್ಯವಾಗಿದೆ. ಅವಳಿಂದ 1 ಇಂಚಿನಷ್ಟು ಕೂಡ ಪಾಪ ಘಟಿಸಿಲ್ಲ. ಅವಳನ್ನು ಅವಶ್ಯವಾಗಿ ನೀನು ಸ್ವೀಕಾರವನ್ನು ಮಾಡು ಅಂತ ಇಷ್ಟು ಆಕಾಶವಾಣಿ ಆದಾಗ ಜೋರಾಗಿ ಪುಷ್ಪವೃಷ್ಟಿ ಆಗುತ್ತೆ ದಮಯಂತಿ ಮೇಲೆ. ದೇವತೆಗಳೆಲ್ಲ ದುಂದುಭಿ ನಾದವನ್ನು ಘೋಷಣವನ್ನು ಮಾಡ್ತಾರೆ, ಮೊಳಗಿಸ್ತಾರೆ. ತದದ್ಭುತಮಯಂ ದೃಷ್ಟ ನಲೋ ರಾಜಾತ ಭಾರತ ದಮಯಂತ್ಯಾಂ ವಿಶಂಕಾಂ ತಾಂ ಉಪಾಕರ್ಷತ್ ಅರಿಂದಮಃ. ಆಗ ದಮಯಂತಿಯನ್ನು ಪೂರ್ಣ ಮಟ್ಟದೊಳಗೆ ಸ್ವೀಕಾರವನ್ನು ಮಾಡಿ ಗಟ್ಟಿಯಾಗಿ ಬಿಗಿದಪ್ಪಿಕೊಳ್ತಾನೆ ನಲಮಹಾರಾಜ. ಪರಿತಾತೇನ ದುಃಖೇನ ನಿಶಸ್ವಾಸಾಯತೆ ಕ್ಷಣ ತಥೈವ ಮಲದಿಗ್ಧಾಂಗಿ ಪರಿಶ್ವಜ್ಜ ಶುಚಿಸ್ಮಿತಾಂ. ಈ ರೀತಿಯಾಗಿ ಅನೇಕ ಮಾತುಗಳನ್ನು ಹೇಳ್ತಾ ಅವತ್ತಿನ ದಿನ ರಾತ್ರಿಯನ್ನು ಕಳೀತಾರೆ. ಹೀಗೆ ನಲಮಹಾರಾಜ ದಮಯಂತಿಯರು ಒಂದಾಗ್ತಾರೆ. ಮುಂದೆ ಅತತಾಂ ಯುಷಿತೆ ರಾತ್ರಿಂ ನಲೋ ರಾಜ ಸ್ವಲಂಕೃತಃ ವೈದರ್ಭ್ಯ ಸಹಿತ ಕಾಲ್ಯಂ ದದರ್ಶ ವಸುಧಾದೀಪಂ. ಆಗ ಬೆಳಿಗ್ಗೆ ಆ ಕ್ಷಣ ನಲಮಹಾರಾಜ ಹಾಗೂ ದಮಯಂತಿ ಚೆನ್ನಾಗಿ ಸ್ನಾನವನ್ನು ಮಾಡಿಕೊಂಡು ಶೃಂಗಾರವನ್ನು ಮಾಡಿಕೊಂಡು ತಾನು ಹೊರಗೆ ಬರ್ತಾರೆ. ನಲೇನ ಸಹಿತಾಂ ತತ್ರ ದಮಯಂತೀಂ ಪತಿವ್ರತಾಂ ಅನುಜಗ್ರಾಹ ಮಹತಾ ಸತ್ಕಾರೇಣ ಚ್ಯುತೀಶ್ವರ ಸ್ವಯಂ ಭೀಮ ರಾಜ, ಅರ್ಥಾತ್ ಮಾವ, ನಲಮಹಾರಾಜನ ಮಾವ ದಮಯಂತಿಯ ತಂದೆ, ತಾನು ಇಡೀ ಊರನ್ನು ಶೃಂಗಾರವನ್ನು ಮಾಡಿ ಮತ್ತೆ ವೈಭವದಿಂದ ಅವರ ಏನಂತಾರೆ ಸ್ವಾಗತವನ್ನು ಮಾಡ್ತಾನೆ. ಋತುಪರ್ಣೋಪಿ ಶುಶ್ರಾವ ಬಾಹುಕ ಛದ್ಮಿನಂ ನಲಂ. ಆಗ ಬಾಹುಕ ಋತುಪರ್ಣನ ಜೊತೆಗೆ ತಿರುಗಿ ಹೋಗಿರ್ತಾನೆ. ಆ ಋತುಪರ್ಣನಿಗೆ ಬಾಹುಕ ಎಲ್ಲವನ್ನು ಹೇಳ್ತಾನೆ, ಇವನು ಏನು ಚೊಂಚು ಮನುಷ್ಯ ಇದ್ನಲ್ಲ, ಇವನು ಯಾರು ಅಂತ ತಿಳಿಬೇಡ, ಇವನು ನಲಮಹಾರಾಜ ಅಂತ ಹೇಳಿದಾಗ ಆಶ್ಚರ್ಯವಾಗಿ ಋತುಪರ್ಣ ರಾಜ ಓಡಿ ಬರ್ತಾನೆ. ಮತ್ತೆ ನಲಮಹಾರಾಜನಿದ್ದಲ್ಲಿ ಬಂದು ಹೇಳ್ತಾನೆ, ಅಲ್ಲೋ ಮಹಾರಾಜ, ನೀನು ನಮ್ಮೆಲ್ಲರಿಗೆ ಚಕ್ರವರ್ತಿ ಆದವ, ನೀನು ನನ್ನಿಂದ ಏನಾದರೂ ಅಪರಾಧವಾಗಿದೆಯೇನೋ, ಬಾರೋ ಹೋಗೋ ಅಂದೆ, ಕುದುರೆ ಓಡಿಸುವಂದೆ, ಅದು ಮಾಡಿದೆ, ಬೈದೆ, ಅಂದೆ, ಆಡಿದೆ, ಎಷ್ಟೆಲ್ಲ ಅಪರಾಧಗಳನ್ನು ಮಾಡಿದ್ದೇನೆ, ಕ್ಷಮ ಮಾಡು ಅಂತ ಋತುಪರ್ಣ ಮಹಾರಾಜ ಬಹಳಷ್ಟು ಬೇಡಿಕೊಂಡಾಗ ನಲಮಹಾರಾಜ ಹೇಳ್ತಾನೆ, ನಮೇ ಪರಾಧಂ ಕೃತಮಾಸ್ತುಂ ಸ್ವಲ್ಪಮಪಿ ಪಾರ್ಥಿವ ಕೃತೇಪಿ ಚ ನಮೇ ಕೋಪಃ ಕ್ಷಂತವ್ಯಂ ಹಿ ಮಯಾ ತವ. ಋತುಪರ್ಣ ಮಹಾರಾಜ, ನಿನ್ನಿಂದ ನನಗೆ ಅತ್ಯಲ್ಪ ಪಾಪವೂ ಆಗಿಲ್ಲ, ಅಪರಾಧವಾಗಿಲ್ಲ. ನೀನು ಅಪರಾಧವನ್ನು ಕದಾಚಿತ್ ಮಾಡಿದ್ದೇನೆ ಎಂಬುದಾಗಿ ನಿನಗೇನಾದರೂ ಅನಿಸಿದ್ರು ಕ್ಷಮ ಮಾಡಬೇಕಾದ್ದು ನನ್ನ ಕರ್ತವ್ಯವಾಗಿದೆ, ನಾನು ಕ್ಷಮೆ ಮಾಡ್ತೇನೆ. ಯಾಕೆ? ನೀನು ನನಗೆ ಆತ್ಮೀಯ, ಮಿತ್ರ, ಸಖ, ನನಗೆ ಸಂಬಂಧಿಯೂ ಆಗಬೇಕು. ಅಷ್ಟೇ ಅಲ್ಲ, ನೀನು ನನಗೆ ಆಶ್ರಯವನ್ನು ಕೊಟ್ಟು ನನ್ನನ್ನು ಇಟ್ಟುಕೊಂಡದ್ದಕ್ಕಾಗಿ ಅತವೂರ್ಧ್ವಂ ಭೂಯಸ್ತ್ವಂ ಪ್ರೀತಿ ಮಾಹರ್ತು ಮಹಾರಾಜ್, ಇನ್ನೂ ವಿಶಿಷ್ಟವಾದ ಪ್ರೀತಿಯನ್ನು ನಾನು ಮಾಡ್ತೇನೆ. ಯಾಕೆ ಆ ಋತುಪರ್ಣ ರಾಜನಿಗೆ ಸಮಸ್ಯೆ ಅಂತಂದರೆ, ದಮಯಂತಿಯನ್ನು ವಿವಾಹವನ್ನು ಮಾಡಿಕೊಳ್ಳೋದಕ್ಕಾಗಿ ಓಡಿ ಬಂದಲ್ಲ, ಅದೇ ದೊಡ್ಡ ಅಪರಾಧ, ಬೇರೆ ಇನ್ಯಾವ ಅಪರಾಧವಾಗಿಲ್ಲ. ಆ ಅಪರಾಧ ನೀ ಏನಾದರೂ ಇಟ್ಕೊಂಡು ಕೂತಿ ಅಂತಂದ್ರೆ ನನ್ನ ಅನರ್ಥ ಏನಾಗತ್ತೆ ಅಂತ ಋತುಪರ್ಣ ಕೇಳಿದರೆ, ಅಂದ್ರೆ ಮನಸ್ಸಿನೊಳಗೆ ಆಕೂತವನ್ನು ಇಟ್ಟುಕೊಂಡು ಋತುಪರ್ಣ ತಾನು ಕೇಳಿದರೆ, ನಲಮಹಾರಾಜ ಹೇಳ್ತಾನೆ, ಏನೂ ಪಾಪವಿಲ್ಲ, ಇದಂ ಚೈವ ಹಯಜ್ಞಾನಂ ತ್ವದೀಯಂ ಮೈ ತಿಷ್ಠತಿ ತದುಪಾಕರ್ತುಮಿಚ್ಛಾಮಿ ಮನ್ಯಸೆ ಯದಿ ಪಾರ್ಥಿವ. ಋತುಪರ್ಣ, ಈ ಕುದುರೆಯ ಜ್ಞಾನವೇನಿದೆ, ಹಯಜ್ಞಾನವೇನಿದೆ, ನಿನಗೆ ಬೇಕಾಗಿತ್ತದ ನಾನು ಧಾರೆ ಎರೆದು ಕೊಡ್ತೇನೆ ಅಂತ ಹೇಳಿ ಧಾರೆ ಎರೆದು ಕೊಡ್ತಾನೆ. ಆ ಋತುಪರ್ಣ ಹಿಂದೇನೆ ಲೆತ್ತವಾಡುವ ಜ್ಞಾನವನ್ನು, ಜೂಜಾಟದ ಜ್ಞಾನವನ್ನು ತಾನು ತೆಗೆದುಕೊಂಡಿರ್ತಾನೆ. ಏವ ಮುಕ್ತ ದದೋ ವಿದ್ಯಾ ಮೃದುಪರ್ಣಾಯ ನೈಷದಃ. ನಿಷದ ದೇಶದ ರಾಜನಾಗಿರ್ತಕ್ಕಂಥ ನಲಮಹಾರಾಜ ಋತುಪರ್ಣ ಮಾಡಿದ ಮಹೋಪಕಾರವನ್ನು ಸ್ಮರಣೆಯನ್ನು ಮಾಡ್ತಾ ತನ್ನ ಅಶ್ವವಿದ್ಯೆಯನ್ನು ಧಾರೆ ಎರೆದು ಕೊಡ್ತಾನೆ. ಗೃಹೀತ ಚ ಅಶ್ವಹೃದಯಂ ಪ್ರೀತೋ ಭಾಗಸ್ವರಿ ನೃಪ ನಿಷದಾಧಿಪತೇಶ್ಚಾಪಿ ದತ್ವ ಅಕ್ಷ ಹೃದಯಂ ಮೃದ. ಆಗ
ಆ ಋತುಪರ್ಣ ಮಹಾರಾಜನಿಂದ ಅಕ್ಷವಿದ್ಯೆಯನ್ನು ತಾನು ಕಲಿತ ತನ್ನ ಅಶ್ವವಿದ್ಯೆಯನ್ನು ಋತುಪರ್ಣ ಮಹಾರಾಜನಿಗೆ ಕೊಟ್ಟ. ಈ ರೀತಿಯಾದ ವೃತ್ತಾಂತವಾಗತ್ತೆ. ಸಮಾಸಮಮುಷ್ಯ ಕೌಂತೆಯ ಭೀಮಂ ಆಮಂತ್ರ ನೈಷದಃ. ಆಗ ಋತುಪರ್ಣ ರಾಜನಿಗೆ ಅನುಗ್ರಹವನ್ನು ಮಾಡಿದ, ಕೊಟ್ಟು ಕಳಿಸ್ತಾನೆ. ಕೊಟ್ಟು ಕಳಿಸಿದ ಮೇಲೆ 1 ತಿಂಗಳವರೆಗೆ ಭೀಮರಾಜನ ಹತ್ತಿರನೇ ನಲಮಹಾರಾಜ ತಾನಿರ್ತಾನೆ. ಇದ್ದು ಒಂದು ದಿನ ಕರೆದು ಭೀಮರಾಜನಿಗೆ ಹೇಳ್ತಾನೆ, ಮಾವ ನಿನಗೆ ನಮಸ್ಕಾರ, ಅವಶ್ಯವಾಗಿ ನೀನು ನಮ್ಮ ಪಟ್ಟಣಕ್ಕೆ ಬರಬೇಕು. ನಾನು ಹೋಗ್ತಾ ಇದ್ದೇನೆ, ಕೆಲವೇ ದಿನಗಳಲ್ಲಿ ನಮ್ಮ ಪಟ್ಟಣವನ್ನು, ನನ್ನ ರಾಜ್ಯವನ್ನು ನಾನು ಪಡೆದುಕೊಳ್ತೇನೆ. ನಿಷಧ ದೇಶ ನನ್ನ ವಶವಾಗತ್ತೆ, ನೀನು ಅವಶ್ಯವಾಗಿ ಬರಬೇಕು ಅಂತ ಆಜ್ಞೆಯನ್ನು ಕೊಟ್ಟು, ಅನುಮತಿಯನ್ನು ಕೊಟ್ಟು 50 ಕುದುರೆ, 600 ಪದಾತಿಗಳು, 1 ರಥ, 16 ಆನೆಗಳನ್ನು ತೆಗೆದುಕೊಂಡು ನಲಮಹಾರಾಜ ತಾನು ಹೋಗ್ತಾ ಇರುವಾಗ ನೇರವಾಗಿ ಬೇರೆ ಯಾವ ಕಾರ್ಯವೂ ಇಲ್ಲ. ನಲ ಹಾಗೂ ದಮಯಂತಿಯರು ಇಬ್ಬರು ಸೇರಿ ಹೋಗ್ತಾ ಇದ್ದಾರೆ. ಹೋಗ್ತಾ ಆ ನಿಷಧ ದೇಶಕ್ಕೆ ಹೋದವನೇ ಪುಷ್ಕರನಿಗೆ ಹೇಳ್ತಾನೆ, ಪುಷ್ಕರ, ಮತ್ತೆ ಜೂಜಾಡುವುದಕ್ಕಾಗಿ ನಾನು ಬಂದಿದ್ದೇನೆ. ಇಷ್ಟು 4 ವರ್ಷಗಳಾಗಿತ್ತು. ಇಲ್ಲಿ ಮಹಾಭಾರತ ಮುಂದೆ ಹೇಳುತ್ತೆ 4 ವರ್ಷಗಳಾಗಿತ್ತು. ಈ 4 ವರ್ಷಗಳಲ್ಲಿ ನಾನು ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿದ್ದೇನೆ, ದಮಯಂತಿಯನ್ನು ನಾನು ಸಂಪಾದನೆಯನ್ನು ಮಾಡಿದ್ದೇನೆ. ಈಗ ಲತ್ತದೊಳಗೆ ನಾನು ಸಂಪಾದನೆಯನ್ನು ಮಾಡಿದ ಎಲ್ಲ ಹಣವನ್ನು, ದಮಯಂತಿಯನ್ನು, ಜೊತೆಗೆ ನನ್ನ ಪ್ರಾಣವನ್ನು ನಾನು ಪಣಕ್ಕೆ ಇಡುತ್ತೇನೆ. ನೀನು ಅಷ್ಟೇ, ನಿನ್ನ ಸಮಗ್ರವಾದ ಐಶ್ವರ್ಯ, ನಿನ್ನ ಪ್ರಾಣ ಪಣಕ್ಕಿಡು. ಯಾರು ಗೆಲ್ತಾರೆ ಅವರು ಪ್ರಾಣತ್ಯಾಗವನ್ನೇ ಮಾಡೋದು, ಎಲ್ಲವನ್ನು ಸಮರ್ಪಣೆಯನ್ನು ಮಾಡುವ ಮುಖಾಂತರ ಪ್ರಾಣತ್ಯಾಗವನ್ನು ಮಾಡಬೇಕು. ಇದು ಒಂದೇ ಲೆತ್, ಎರಡನೇ ಆಟವಿಲ್ಲ ಅಂತ ಇಷ್ಟು ಹೇಳಿದಾಗ, ಏಕಪಾಣೇನ ಭದ್ರಂತೆ ಪ್ರಾಣಯೋಶ್ಚ ಪಣಾಭಯೇ ಜಿತ್ವಾ ಪರಸ್ವಮಾಹೃತ್ಯ ರಾಜ್ಯಂ ವಾ ಇದಿವಾ ವಸು ಪ್ರಾಣೋ ಹಿ ಪಣಮುಚ್ಯತೆ. ರಾಜ್ಯ, ಐಶ್ವರ್ಯ, ವಸು ಎಲ್ಲದರ ಜೊತೆಗೆ ಪ್ರಾಣ, ಜೀವನೇ ಅಂತ ಹೇಳಿ ಪಣಕ್ಕೆ ಇಡ್ತಾರೆ. ಪಣಕ್ಕೆ ಇಟ್ಟಾಗ ಜೂಜಾಟ ಪ್ರಾರಂಭವಾಯಿತು. ಒಂದೇ ಒಂದು ಲೆತ್ತದ ಆಟದೊಳಗೇನೆ ಅವನಿಗೇನೋ ಒಂದು ಕಾನ್ಫಿಡೆಂಟ್ ಪುಷ್ಕರನಿಗೆ. ಹೋದ್ಸಲ ನಲ ಮಹಾರಾಜನಿಗೆ ಪುಷ್ಕರ ಹೇಳ್ತಾನೆ, ಮಗನೇ ನೀನು ರಾಜ್ಯವನ್ನು ಕಳೆದುಕೊಂಡು ರಾಜ್ಯಭ್ರಷ್ಟನಾಗಿ ಹೋಗಿದ್ದೀಯ, ಹುಷಾರ್, ಈ ಬಾರಿ ದಮಯಂತಿಯನ್ನು ಕಳೆದುಕೊಳ್ತೀಯ ನೀನು, ಆಗಲೇ ಆಟವನ್ನು ಆಡೋಣ ಅಂತ ಹೇಳಿ ಆಟವನ್ನು ಆಡ್ತಾರೆ. ಏಕಪಾಣೇನ ಭದ್ರಂತೆ ನಲೇನ ಸಪರಾಜಿತ. ಒಂದೇ ಒಂದು ಲೆತ್ತದೊಳಗೇನೆ, ಆಟದೊಳಗೇನೆ ಆ ಪುಷ್ಕರ ಸೋತು ಹೋಗ್ತಾನೆ. ಜಿತ್ವಾಚ ಪುಷ್ಕರಂ ರಾಜ ಪ್ರಹಸನ್ ಇದಮಬ್ರವಿ. ಆಗ ಅವನನ್ನು ನೋಡ್ತಾ ನಲಮಹಾರಾಜ ಹೇಳ್ತಾನೆ, ದಮಯಂತಿಯನ್ನು ಕಣ್ಣೆತ್ತಿ ನೋಡುವುದಕ್ಕೂ ದೇವತೆಗಳಿಗೂ ಸಾಮರ್ಥ್ಯವಿಲ್ಲ, ಪಡೆಯುವುದಕ್ಕೆ ನೀನು ಯಾರೋ ಹುಚ್ಚ ದಮಯಂತಿಯನ್ನು ಅಪೇಕ್ಷೆ ಪಡುವವನು ನೀನು? ವೈದರ್ಭೀಂ ನ ತ್ವಯಾ ಶಕ್ಯ ರಾಜಾಪಶದ ವೀಕ್ಷಿತು. 100 ಪ್ರಯತ್ನವನ್ನು ಮಾಡು, 1000 ಪ್ರಯತ್ನವನ್ನು ಮಾಡು, ನಿನಗೆ ದಮಯಂತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಇಷ್ಟು ಹೇಳಿ ಮುಂದೆ ಹೇಳ್ತಾನೆ, ನತ್ವಯಾ ಕೃತಂ ಕರ್ಮ. ನೀನೇನು ಜೂಜಾಟವಾಡಿದೆಯಲ್ಲ, ನನ್ನನ್ನೇನು ಸೋಲಿಸಿ ಹಾಕಿದೆಯಲ್ಲ, ನೀನೇ ಜೂಜಾಟವಾಡಿದ್ದು ಅಂತ ನೀನು ಭಾವಿಸಿದ್ದೀಯಾ? ಮೂರ್ಖ, ನಿನಗೆ ಎಲ್ಲಿಂದ ಬರುತ್ತೆ ನನ್ನ ಸೋಲಿಸುವಷ್ಟು ಜ್ಞಾನ? ನಿನ್ನಲ್ಲಿ ಇರುವ ಕಲಿ ತಾನು ನಿನ್ನಿಂದ ಜೂಜಾಟವಾಡಿಸಿ ನನಗೆ ಈ ದುರವಸ್ಥೆಯನ್ನು ತಂದುಕೊಟ್ಟಿದ್ದಾನೆ. ಕೇಳಿಲ್ಲಿ ದೊಡ್ಡದಾದ ಮಾತನ್ನು ನಲಮಹಾರಾಜ ಹೇಳ್ತಾರೆ, ಅತ್ಯದ್ಭುತವಾದ ಮಾತು. ನಾಹಂ ಪರಕೃತಂ ದೋಷಂ ತ್ವಯ್ಯಾಧಸ್ಯೆ ಕಥಂಚನ ಯಥಾ ಸುಖಂ ವೈ ಜೀವತ್ವಂ ಪ್ರಾಣಾನ್ ಅವಸೃಜಾಮಿತೆ. ಕರಿನಾ ತತ್ಕೃತಂ ಕರ್ಮ ತ್ವಂಚ ಮೂಢನ ಬುದ್ಧಸೆ. ನೀನು ನನ್ನನ್ನು ಸೋಲಿಸಿಲ್ಲ, ಕಲಿ ನನ್ನನ್ನು ಸೋಲಿಸಿದ್ದಾನೆ. ಮೂರ್ಖ, ನಿನಗೆ ಗೊತ್ತಿಲ್ಲ, ನೀನು ತಿಳಿದಿದ್ದೀಯಾ ನಾನೇ ಸೋಲಿಸಿದ್ದೇನೆ ಅಂತ ತಿಳಿದಿದ್ದೀಯಾ? ಹುಚ್ಚ, ನಿನಗೇನಾದ್ರು ನನ್ನನ್ನು ಸೋಲಿಸುವ ಸಾಮರ್ಥ್ಯ ಉಂಟು? ಸಾಧ್ಯವಿಲ್ಲ ಏನ. ಆದರೆ ನಾಹಂ ಪರಕೃತಂ ದೋಷಂ ತ್ವಯ್ಯಾಧಸ್ಸೆ ಕಥಂಚನ. ಆ ಕಲಿಯ ಪಾಪವನ್ನು ನಾನು ಯಾವ ಕಾರಣಕ್ಕೂ ನಿನ್ನಲ್ಲಿ ಹಾಕಿ ನಿನ್ನ ಸಮ್ಮಾನವನ್ನು ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಕಲಿ ಮಾಡಿದ್ದಾನೆ ಪಾಪ, ಆ ಕಲಿ ದುಃಖವನ್ನು ಅನುಭವಿಸ್ತಾನೆ ಮುಂದೆ. ಆ ಪಾಪವನ್ನು ಯಾವ ಕಾರಣಕ್ಕೂ ನಿನ್ನಲ್ಲಿ ನಾನು ಹಾಕುವುದಿಲ್ಲ. ಯಥಾ ಸುಖಂ ವೈ ಜೀವತ್ವಂ ಪ್ರಾಣಾನ್ ಅವಸೃಜಾಮಿತಿ. ನೀವು ಜೀವ ಬಿಟ್ಟಿನೋ ಸುಖವಾಗಿ ಜೀವನವನ್ನು ಮಾಡಿಕೋ. ಇದು ನಲಮಹಾರಾಜನಲ್ಲಿರ್ತಕ್ಕಂಥ ದೊಡ್ಡದಾದ ಆದರ್ಶವಿದೆ, ದಿವ್ಯವಾದ ಆದರ್ಶ. ತನಗೆ ಅಪಕಾರವನ್ನು ಮಾಡಿದ
ಆ ಪುಷ್ಕರನನ್ನೂ ಕೂಡ ಕ್ಷಮೆ ಮಾಡಿದ. ನೀನು ಅಪರಾಧ ಮಾಡಿಲ್ಲ, ನಿನ್ನಲ್ಲಿ ನಿಂತು ಕಲಿ ಮಾಡಿದ್ದಾರೆ, ಅವರಿಗೇನು ಶಿಕ್ಷೆ ಕೊಡಬೇಕು ನಾನು ಕೊಡ್ತೇನೆ, ನಿನಗೆ ಶಿಕ್ಷೆ ಕೊಡುವುದಿಲ್ಲ, ಹೋಗಾಚೆ ಅಂತ ಹೇಳಿ ಸೌಹೃದಂ ಸೌಹಾರ್ದಂ ಚಾಭಿಮೇ ತತ್ತು ನ ಕದಾಚಿತ್ ಪ್ರಹಾಸ್ಯತಿ, ನನ್ನ ನಿನ್ನ ಗೆಳೆತನ ಎಂದಿಗೂ ಕೂಡ ಕೆಟ್ಟು ಹೋಗುವುದಿಲ್ಲ, ಹೋಗಾಚೆ. ಪುಷ್ಕರಂ ಹಿಮೆ ಮೇ ಭ್ರಾತ ಸಂಜೀವ ಶರದಶ್ಚತ, ಪುಷ್ಕರ ನೀನು ಮತ್ತಿನ್ಯಾರಲ್ಲ, ನನಗೆ ಅಣ್ಣನೇ ಆಗಬೇಕಲ್ಲೋ, 100 ವರ್ಷ ಬಾಳು ಹೋಗು. ಏವಂ ನಲಂ ಸಾಂತಯಿತ್ವ ಭ್ರಾತರಂ ಸತ್ಯವಿಕ್ರಮ. ಆಮೇಲೆ ಆ ಪುಷ್ಕರ ಮಹಾರಾಜ ಪುಣ್ಯಾತ್ಮ 1 ತಿಂಗಳವರೆಗೆ ನಲ ಮಹಾರಾಜನ ಬಳಿ ಇರ್ತಾನೆ, ಇದ್ದು ತಾನು ಹೊರಡ್ತಾನೆ. ಪುಣ್ಯಶ್ಲೋಕಂ ತದಾ ರಾಜನ್ ಅಭಿವಾದ್ಯ ಕೃತಾಂಜಲಿ ಕೀರ್ತಿಸ್ತು ತಾವಕ್ಷಯ್ಯ ಜೀವವರ್ಷಾಯುತಂ ಸುಖೀ ಸ ಯಥಾ ಸತ್ಕೃತೋ ರಾಜ್ಞಾಮಾಸಮಮುಷ್ಯ ತದಾ ನೃಪಃ ಪ್ರಯಯೋ ಪುಷ್ಕರೋ ಹೃಷ್ಟ ಸ್ವಪುರಂ ಸ್ವಜನಾವೃತಃ. 1 ತಿಂಗಳವರೆಗೆ ಇದ್ದು ಅಲ್ಲಿಂದ ತಾನು ಹೊರಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಮುಂದೆ ಬೃಹದಶ್ವರು ಧರ್ಮರಾಜನಿಗೆ ಹೇಳ್ತಾರೆ, ಈ ರೀತಿಯಾಗಿ ನಲಮಹಾರಾಜನ ಜೀವನ ಚರಿತ್ರೆ ನಡೆದು ಹೋಯಿತು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇ ಕೀರ್ತನಂ ಕಲಿನಾಶನಂ. ಆದ್ದರಿಂದಾಗಿ ಕರ್ಕೋಟಕ ನಾಗ, ದಮಯಂತಿ, ನಲಮಹಾರಾಜ, ಋತುಪರ್ಣ ಇವರನ್ನು ಸ್ಮರಣೆಯನ್ನು ಯಾರು ಮಾಡ್ತಾರೋ ಅವರಿಗೆಂದಿಗೂ ಕೂಡ ಕಲಿಯ ಆವೇಶವಾಗುವುದಿಲ್ಲ. ಆ ಅಸುರಾವೇಶವಿಲ್ಲದೇನೆ ನಲಮಹಾರಾಜ 100 ವರ್ಷಗಳವರೆಗೆ, ಸಾವಿರಾರು ವರ್ಷಗಳವರೆಗೆ ಅತ್ಯಂತ ವೈಭವದಿಂದ ರಾಜ್ಯವನ್ನು ಆಳಿದ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇತಿಹಾಸ ಮೀಮಾಂಸಾಪಿ ಕಲಿನಾಶನ ಮಚ್ಚುತ. ಈ ಇತಿಹಾಸವನ್ನು ಯಾರು ಕೇಳ್ತಾರೆ ಅವರ ಜೀವನದೊಳಗೆ ಅಸುರಾವೇಶವೇ ಆಗುವುದಿಲ್ಲ. ನಿತ್ಯದೊಳಗೂ ಈ 4 ಜನರನ್ನು ಸ್ಮರಣೆಯನ್ನು ಮಾಡಬೇಕು. ಕಾಲಕಾಲಕ್ಕೆ ಈ ನಲಮಹಾರಾಜನ ಇತಿಹಾಸವನ್ನು ಕೇಳ್ತಾ ಇರಬೇಕು. ತಸ್ಯೋದಯೇ ವ್ಯಯೇ ಚಾಪಿ ನ ಚಿಂತಯಿತುಮರ್ಹಸಿ ಅಸ್ಥಿರತ್ವಂಚ ಸಂಚಿತ್ಯ ಪುರುಷಾರ್ಥಸ್ಯ ಚ ನಿತ್ಯದ. ಸ್ಥಿರನಾಗಿ ಇಲ್ಲದಿರುವಾಗ, ಪುರುಷಾರ್ಥಗಳು ಸಿಗದಿರುವಾಗ, ವ್ಯಕ್ತಿಯ ಉದಯ ಅಥವಾ ವ್ಯಯ ನಾಶವಾಗ್ತಾ ಇರುವಾಗ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಲಮಹಾರಾಜನ ಇತಿಹಾಸವನ್ನು ಕೇಳಿದರೆ ಸಾಕು, ಅವನಿಗೆ ಪುರುಷಾರ್ಥಗಳು ಲಭಿಸುತ್ತದೆ. ವಿಷಮಾವಸ್ಥಿತೇ ದೈವೇ ಪೌರುಷೇ ಅಫಲತಾಂಗತೆ. ದೈವ ವಿಪರೀತವಾಗಿ ಇರುವಾಗ, ಪೌರುಷ ಪ್ರಯತ್ನ ವಿಫಲವಾದಾಗ, ತನ್ನನ್ನು ತಾನು ಬಹಳ ಕೆಳಮಟ್ಟದೊಳಗೆ ಇಳಿದು ಹೋದಾಗ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ದೈವ ಸರಿಯಾದ ದಾರಿಯಲ್ಲಿ ಬರುತ್ತೆ, ಪ್ರಯತ್ನ ಸಫಲವಾಗತ್ತೆ, ತಾನು ಉನ್ನತಿಯಾಗ್ತಾನೆ. ಈ 3ಕ್ಕೂ ಕಾರಣ ನಲಮಹಾರಾಜನ ದಿವ್ಯವಾದ ಇತಿಹಾಸದ ಪಠಣ ಹಾಗೂ ಶ್ರವಣದಿಂದ. ಏನು ಹೇಳೋಣ, ವಿಜಯದಾಸರ ಕಥೆಯನ್ನು ಕೇಳುವಾಗ ನಾವು ಕೇಳ್ತೇವೆ, ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಯಲ್ಲಿ ಎಲ್ಲಿಂದ ಮಾಡುತ್ತಾರೆ. ನಮ್ಮ ತಂದೆಯವರು ಒಂದು ಮಾತನ್ನು ಹೇಳ್ತಿದ್ದಾರೆ, ನಿಮ್ಮ ಆಚಾರ್ಯರಿಗೂ ಸಹ ಗ್ರಹಗಳೆಲ್ಲವೂ ಕೈ ಕಟ್ಟಿಕೊಂಡು ನಿಂತು ಸಹಾಯ ಮಾಡೋದಕ್ಕಾಗಿ ನಿಂತಿವೆ. ಅಂತೆಯೇ ನಿಮ್ಮ ಗುರುಗಳು ಏನಂತಾರೆ, ಅವರು ಮುಟ್ಟಿದ್ದು ಸಫಲವಾಗತ್ತೆ, ಅವರು ವಿಚಾರ ಮಾಡಿದ್ದು ಯಶಸ್ವಿಯಾಗತ್ತೆ. ಇಷ್ಟು ಅನ್ನದಾನಾದಿಗಳನ್ನು ಮಾಡ್ತಾರೆ, ವಿದ್ಯಾದಾನವನ್ನು ಮಾಡ್ತಾರೆ, ಬ್ರಾಹ್ಮಣರನ್ನು ಪೋಷಣೆ ಮಾಡ್ತಾರೆ, ದಿವ್ಯವಾದ ಸಹನೆ ಅಂತಾರೆ, ಪಾಲನೆಯನ್ನು ಮಾಡ್ತಾರೆ, ದಿವ್ಯವಾದ ತಪಸ್ಸು ಮಾಡ್ತಾರೆ, ಅತ್ಯದ್ಭುತವಾದ ಚಿಂತನೆ ಇದೆ, ಉಪಾಸನೆ ಇದೆ. ಒಬ್ಬ ಸಾಧಕನಲ್ಲಿ ಇರಬೇಕಾದ ಏನೆಲ್ಲ ಗುಣಗಳಿವೆ ಆ ಎಲ್ಲ ಗುಣಗಳೂ ಕೂಡ ನಿಮ್ಮ ಗುರುಗಳಲ್ಲಿ ಇವೆ. ದಾನ ಮಾಡ್ತಾರೆ, ದಯೆ ಮಾಡ್ತಾರೆ, ಧರ್ಮವನ್ನು ಮಾಡ್ತಾರೆ, ನಾನಾ ವಿಧವಾದ ಉಪಕಾರಗಳನ್ನು ಮಾಡ್ತಾರೆ, ಅತ್ಯದ್ಭುತವಾದ ತತ್ವಜ್ಞಾನವನ್ನು ಸಂಪಾದನೆಯನ್ನು ಮಾಡಿಕೊಂಡಿದ್ದಾರೆ. ನಿರಂತರವಾಗಿ ಆ ಎಲ್ಲ ಗುಣಗಳನ್ನು ಚಿಂತನೆಯನ್ನು ಮಾಡ್ತಾರೆ. ಯಾಕೆ ಇದು ಬಂತು ಅಂತಂದರೆ, ದೇವತೆಗಳು ಅವರಿಗೆ ಸಹಾಯ ಮಾಡುವುದಕ್ಕಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಅವರ ಪುರುಷ ಪ್ರಯತ್ನ ಎಂದಿಗೂ ವಿಫಲವಾಗುವುದಿಲ್ಲ. ಅಂದ ಮೇಲೆ ಹೀಗಿರುವಾಗ ದೇವಾದಿ ದೇವತೆಗಳ ದಿವ್ಯ ಅನುಗ್ರಹಕ್ಕೆ ಪಾತ್ರರಾದ ಮಹಾ ತಪಸ್ವಿಯಾದ ನಲಮಹಾರಾಜನ ಮಹಿಮೆಯನ್ನು ಕೇಳುವುದರಿಂದ ಏನೆಲ್ಲ ಫಲ ಸಿಗಬಹುದು ಎನ್ನುವುದನ್ನು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಗುರುಗಳ ಬಗ್ಗೆ ಯಾವಾಗಲೂ ಈ ಮಾತುಗಳನ್ನು ನಮ್ಮ ಹಿರಿಯರು ತಿಳಿಸಿಕೊಡ್ತಾ ಇದ್ರು ಎಂಬುದಾಗಿ ತಿಳಿಸ್ತಾ, ಬಹಳ ಸುಂದರವಾದ ಮಾತು. ವಿಷಮಾವಸ್ಥಿತೇ ದೈವೇ, ದೈವ ನಮ್ಮ ವಿರುದ್ಧವಾಗಿ ಇರುವಾಗ, ಪುರುಷ ಪ್ರಯತ್ನ ನಿಷ್ಫಲವಾದಾಗ,
ತನ್ನನ್ನು ತಾನು ಜಗತ್ತು ಬೈತಾ ಇರುವಾಗ, ನಿಂದಿಸ್ತಾ ಇರುವಾಗ, ತನ್ನ ಮೇಲೆ ತನಗೇ ಜುಗುಪ್ಸೆ ಬಂದಾದಾಗ, ಜನರೆಲ್ಲ ನಮ್ಮನ್ನು ದೂರ ಅಟ್ಟಿದಾಗ, ಈ ಎಲ್ಲ ಅನರ್ಥಗಳಿಂದ ಮೇಲೆದ್ದು ಬರುವುದಕ್ಕೆ ಏನಾದರೂ ಒಂದು ಯೋಗ್ಯವಾದ ಉಪಾಯವಿದ್ದರೆ ಅದು ನಲ ಮಹಾರಾಜನ ಜೀವನ ಚರಿತ್ರೆ. ಯಾಕೆಂದರೆ ದೇವತೆಗಳೆಲ್ಲ ವಿರುದ್ಧರಾದರು, ಕಲಿ ವಿರುದ್ಧವಾಗಿ ನಿಂತ, ಇವನ ಪ್ರಯತ್ನ ನಿಷ್ಫಲವಾಯಿತು. ಹಾಳಾಗಿ ಹೋಗುವಂಥ ಪ್ರಸಂಗವಿದ್ದಾಗಲೂ ಕೂಡ ಅವನ ಶುದ್ಧವಾದ ಧರ್ಮ, ಗುಣವಂತಿಕೆ ಹೇಗೆ ನಲಮಹಾರಾಜನನ್ನು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವ ಮುಖಾಂತರ ತನ್ನ ರಾಜ್ಯವನ್ನು ತಾನು ಸ್ಥಾಪನೆಯನ್ನು ಮಾಡುವಂತಾಯಿತು. ಆ ನಿಟ್ಟಿನ ಅನುಗ್ರಹ ಅಂತ ನಲನನ್ನು ಚಿಂತನೆಯನ್ನು ಮಾಡಿದಾಗ, ನಲಮಹಾರಾಜನ ಕಥೆಯನ್ನು ಕೇಳಿದಾಗ ಲಾಭವಾಗದೇ ಇರುತ್ತಾ ಎಂಬುದಾಗಿ ಶ್ರೀಮನ್ ಮಹಾಭಾರತ ನಮಗೆ ಕೇಳುತ್ತದೆ. ಇತಿಹಾಸ ಮಿಮಂ ಶುತ್ವ ಪುರಾಣಂ ಶಶ್ವದುತ್ತಮಂ. ಈ ಉತ್ತಮವಾದ ಪುರಾಣವನ್ನು ಯಾರು ಕೇಳ್ತಾರೆ, ಪುತ್ರಾನ್ ಪೌತ್ರಾನ್ ಪಶುಶ್ಚಾಪಿ ಲಭತೆ ನೃಷುಚಾಗ್ರತಂ. ಶ್ರೇಷ್ಠವಾದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನೆಲ್ಲರನ್ನು ತಾನು ಸಮೃದ್ಧವಾಗಿ ಪಡಿತಾನೆ. ಇದು ಇತಿಹಾಸ, ಅರ್ಥಾತ್ ನಲೋಪಾಖ್ಯಾನವನ್ನು ಕೇಳುವುದರಿಂದ ಲಾಭ. ಆರೋಗ್ಯ, ಅತ್ಯದ್ಭುತವಾದ ಆರೋಗ್ಯವಂತನಾಗ್ತಾನೆ. ಪ್ರೀತಿಮಾಶ್ಚೈವ, ಜಗತ್ತಿಗೆ ಅತ್ಯಂತ ಪ್ರಿಯತಮನಾಗ್ತಾನೆ. ಇನ್ನೇನು ಬೇಕು? ಐಹಿಕವಾದ ಫಲವೂ ಹೇಳಿದರು, ಆಮುಷ್ಮಿಕವಾದ ಫಲವನ್ನೂ ಹೇಳಿದರು. ಅಸುರಾದಿಗಳ ಆವೇಶವೇ ಆಗುವುದಿಲ್ಲ ಅಂತ ಹೇಳಿದರು. ಇಂತಹ ದಿವ್ಯವಾದಂತಹ ಭಯಾತ್ರಾಸ್ಯತಿ ಯಚ್ಚತ್ತಂ ಆಹ್ವಯಿಷ್ಯತಿ ಮಾಂ ಪುನಃ ಅಕ್ಷಗ್ನ ಇತಿ ತತ್ತೇಹಂ ನಾಶಯಿಷ್ಯಾಮಿ ಪಾರ್ಥಿವ ವೇದಾಕ್ಷ ಹೃದಯಂ ಕೃತ್ಸ್ನಂ ಅಹಂ ಸತ್ಯಪರಾಕ್ರಮ ಉಪಪದ್ಯಸ್ವ ಕೌಂತೆಯ ಪ್ರಸನ್ನೋಹಂ ಪ್ರಭೀಮಿತೆ. ಆ ವೇದ ಅಕ್ಷ ಜ್ಞಾನವೇನಿದೆ, ಆ ಜ್ಞಾನವನ್ನು ಇವತ್ತು ನಾನು ನಿನಗೆ ಧಾರೆ ಎರೆದು ಕೊಡ್ತೇನೆ ಅಂತ ಹೇಳಿ ಯಾರು ಬೃಹದಶ್ವರು ಧರ್ಮರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಇಂತಹ ದಿವ್ಯವಾಗಿರ್ತಕ್ಕಂಥ ಉಪಾಖ್ಯಾನವನ್ನು ಅನೇಕ ದಿನಗಳಿಂದ ನಾವು ಕೇಳ್ತಾ ಬಂದಿತ್ತು. ಕೊನೆಯ ಭಾಗ ಅನಿವಾರ್ಯ ಕಾರಣಗಳಿಂದ ನಿಂತು ಹೋಗಿತ್ತು. ಪುನಃ ಇವತ್ತಿನ ಈ ಶುಭವಾದ ದಿನದೊಳಗೆ ಪ್ರಾರಂಭವನ್ನು ಮಾಡಿ ಆ ನಳರಾಜನ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಈ 4 ಮಾತುಗಳ ಮುಕ್ತಾಯವನ್ನು ಮಾಡೋಣ. ಇನ್ನು ಮುಂದೆ ಧರ್ಮರಾಜ ತಾನು ವಿಚಾರವನ್ನು ಮಾಡ್ತಾನೆ. ಅರ್ಜುನ ಇಲ್ಲ, ಎಷ್ಟು ದಿನ ನಾವು ಏಕಾಕಿಯಾಗಿ ಇರಬೇಕು? ಅರ್ಜುನ ಹೋಗಿದ್ದು ಸ್ವರ್ಗಕ್ಕೆ ಹೋಗಿದ್ದಾನೆ. ಹಾಗಾದ್ರೆ ಸ್ವರ್ಗದವರೆಗೆ ನಾವು ತೀರ್ಥಯಾತ್ರೆ ಮಾಡ್ತಾ ಹೋಗಬಾರ್ದು? ಯಾಕೆ? ಅರ್ಜುನ ಬೇಗ ಸಿಗ್ತಾನಲ್ಲ. ಅಂದರೆ ಧರ್ಮರಾಜನ ವಿಚಾರ ಹೇಗಿತ್ತು ಅಂತಂದರೆ ಭಾರಿ ಅದ್ಭುತವಾದ. ನಾವು ಸಣ್ಣ ಹುಡುಗರಿಂದ ವಿಚಾರ ಮಾಡ್ತಿದ್ದೆವು. ಮೊದಲನೇ ಭೋಗಿಯೊಳಗಿದ್ದರೆ ನಾವು ಊರು ಲಘುನೇ ಮುಟ್ತೇವೆ, ಆದ್ದರಿಂದ ಮೊದಲಿಗೆ ಇರಬೇಕು ಅಂತೇಳಿ ನಾವು ಅಪೇಕ್ಷೆ ಪಡ್ತಿದ್ವಲ್ಲ. ಹಾಗೆ ಅರ್ಜುನ ಸ್ವರ್ಗಲೋಕದಿಂದ ಬರ್ತಾ ಇರುವಾಗ ನಾವು ಉತ್ತರ ದಿಕ್ಕಿಗೆ ಹೋಗಿಬಿಟ್ಟಿದ್ದೇವೆ, ಸ್ವರ್ಗದ ಬಾಗಿಲಿಗೆ ಹೋಗಿದ್ದೇವೋ ಅಂತಂದರೆ ಅರ್ಜುನನ ದರ್ಶನ ಬೇಗ ಆಗುತ್ತೆ, ಅರ್ಜುನ ನಮಗೆ ಬೇಗ ಸಿಗ್ತಾನೆ. ಹಾಗಾದರೆ ಒಂದೇ ಉಪಾಯವೇನು ಅಂತಂದರೆ ಬೃಹದಶ್ವರು ಹೇಳಿದ್ದಾರೆ, ಅರ್ಜುನ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಆ ದಿನಗಳು ಬರುವುದರೊಳಗೇನೆ ನಾವು ಸಮಗ್ರವಾದ ಭೂಮಂಡಲದ ಪ್ರದಕ್ಷಿಣೆಯನ್ನು ಹಾಕ್ತಾ ತೀರ್ಥಯಾತ್ರೆಯನ್ನು ಯಾಕೆ ಮಾಡಬಾರದು ಎಂಬುದಾಗಿ ವಿಚಾರವನ್ನು ಮಾಡಿ ತೀರ್ಥಯಾತ್ರೆಗೆ ತೊಡಗುತ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಜನಮೇಜಯ ವಾಚ ಭಗವಾನ್ ಕಾಮ್ಯಕಾತ್ ಪಾರ್ಥೇ ಗತೆ ಮೇ ಪ್ರಪಿತಾಮಹೇ ಪಾಂಡವ ಕಿಮಕುರ್ವೋಸ್ತೆ ತಮೃತೆ ಸವ್ಯಸಾಚಿನಂ. ಆಗ ಅರ್ಜುನ ನಿಲ್ಲದೆ ಕಾಮ್ಯಕ ವನದೊಳಗೆ ಪಾಂಡವರು ಏನು ಮಾಡಿದರು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಏನಂತಾರೆ, ತೀರ್ಥಯಾತ್ರೆಗಾಗಿ ತೊಡಗಿದರು ಎಂಬುದಾಗಿ ಹೇಳ್ತಾ ದೊಡ್ಡದಾದ ತೀರ್ಥಯಾತ್ರಾ ಪರ್ವ, ಕೋಟಿ ಕೋಟಿ ತೀರ್ಥಗಳನ್ನೆಲ್ಲ ತಿಳಿಸ್ತಾರೆ. ನಾವು ಲೆಕ್ಕ ಹಾಕಿದ ಪ್ರಕಾರ 250-300 ತೀರ್ಥಗಳನ್ನು ಸಂಚಾರವನ್ನು ಮಾಡಿದ್ದಾರೆ. ಇಲ್ಲಿ ಮಹಾಭಾರತದೊಳಗೆ ಸ್ಥೂಲವಾಗಿ ನಮಗೆ ಸಿಕ್ಕ ಪ್ರಕಾರ ಆ ರೀತಿಯಾಗಿ ಎಲ್ಲವನ್ನೂ ಕೂಡ ಸಂಕ್ಷೇಪ ವಿಸ್ತಾರವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹೀಗೆ ನಲಮಹಾರಾಜನ ಉಪಾಖ್ಯಾನವನ್ನು ಕೇಳಿ ಪಾಪವನ್ನು ಪರಿಹಾರ ಮಾಡಿಕೊಂಡಾದ ಮೇಲೆ ತೀರ್ಥಯಾತ್ರೆಗಳೊಳಗೆ ಮುಳುಗಿ ಎದ್ದಾಗ ಇನ್ನೂ ಅದ್ಭುತವಾದ ಮಂಗಳಗಳಾಗತ್ತೆ ಅಂದ ಮೇಲೆ ಇಂತಹ ಮಹಾಭಾರತವನ್ನು ನಿರ್ವಿಘ್ನವಾಗಿ ಕೇಳುವ, ತಿಳಿದುಕೊಳ್ಳುವ ಸೌಭಾಗ್ಯ ನಮ್ಮದಾಗಲಿ. ಮಹಾಭಾರತದಲ್ಲಿ ಬರುವ ಐಹಿಕವಾದ ಎಲ್ಲ ಫಲಗಳನ್ನು ಹಾಗೂ ಆಮುಷ್ಮಿಕವಾದ ಸಕಲ ಫಲಗಳನ್ನು ಪಡೆದುಕೊಳ್ಳುವಂತಹ ಯೋಗ್ಯತೆ ನಮ್ಮದಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದ ಪರಮಮಂಗಳಮಯವಾಗಿರ್ತಕ್ಕಂಥ ಈ ದಿನದಂದು ಶ್ರೀನಿವಾಸ ಹಾಗೂ ಪದ್ಮಾವತಿಯರನ್ನು ಚೆನ್ನಾಗಿ ಸ್ಮರಣೆಯನ್ನು ಮಾಡ್ತಾ, ಧ್ಯಾನವನ್ನು ಮಾಡ್ತಾ, ಚಿಂತನೆಯನ್ನು ಮಾಡ್ತಾ ಮಾಯಾವೀ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯ ಸಹಮೋದತೆ. ವೈಕುಂಠವನ್ನು ಬಿಟ್ಟು ಸ್ವಾಮಿ ಪುಷ್ಕರಣಿ ದಂಡೆಗೆ ಬಂದ ಪದ್ಮಾವತಿ ಲಕ್ಷ್ಮೀದೇವಿಯಿಂದ ಸಹಿತನಾದ
ಶ್ರೀನಿವಾಸನನ್ನು ನಿರಂತರವಾಗಿ ಧ್ಯಾನ ಮಾಡುವುದರಿಂದ ಎಲ್ಲ ಮಂಗಳಗಳಾಗತ್ತೆ, ಅಂದುಕೊಂಡ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ಆಗತ್ತೆ ಎಂಬುದಾಗಿ ಪೂರ್ಣವಾದ ಭರವಸೆಯೊಂದಿಗೆ ಇವತ್ತಿನ 4 ಮಾತುಗಳು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾನ್ ವಿಷ್ಣುರ್ಮೇ ಪರಮಸ್ಸರತ್ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುಂ ನಮಃ ಶ್ರೀಕೃಷ್ಣ.